ಅಮೋಘ ನೃತ್ಯ ಪ್ರದರ್ಶನಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಯೋ ಇನ್ಸ್ಪೆಕ್ಟ್ರೆ, ನೀನ್ ಹೇಳ್ದಾಗ ನಂಗೆ ನಂಬಿಕೆನೇ ಬರ್ಲಿಲ್ಲ ಕಣಯ್ಯ. ಅಲ್ಲ, ಈ ಹಳ್ಳಿ ಜನಗಳು ಇಷ್ಟೊಂದು ಜೊಲ್ಲನ್ ಮಕ್ಕಳ? ಇದು ಬರೀ ಸ್ಟಾರ್ಟಿಂಗು ಕಣ ರುದ್ರ. ಈ ಊರಲ್ಲಿ ನೀನು ಲಕ್ಷಗಟ್ಲೆ ಸಂಪಾದನೆ ಮಾಡ್ಬೋದು. ಅದಕ್ಕೆ ನಿನ್ನ ತಂಗಿ ಇಲ್ಲಿ ಕರ್ಕೊಂಡು ಬಂದಿದ್ದು. ಹೌದು, ಈ ಊರಲ್ಲಿ ಯಾರು ನಮಗೆ ತೊಂದರೆಗಿಂದ್ರೆ ಕೊಡಲ್ಲ ತಾನೆ? ನೀನೊಂದು ಎಲ್ಲಾದ್ರೂ ಉಂಟಾ? ಈ ಊರಾಗ ನನ್ನನ್ನು ಕೇಳೋಷ್ಟು ದಮ್ಮು ಯಾವನಿಗೈತೆ ಅಂತೀನಿ. ಈ ಊರಿಗೆ ನಾನೇ ರಾಜ, ನಾನೇ ಮಂತ್ರಿ. ಅಷ್ಟಿದ್ರೆ ಸಾಕಪ್ಪ. ಹೆಂಗೈತ್ ಮೈಗೆ? ನಿಂಗೈತೆ? ಬೇಡ, ಚೆನ್ನಾಗಿರಕಿಲ್ಲ. ಬೇಡ, ಚೆನ್ನಾಗಿರಕಿಲ್ಲ. ನಾನ್ ಯಾರು ಅಂತ ಗೊತ್ತಾ? ಯಾರ? ಸೂರಾಪುರ ದೊಡ್ಡ ಪಟೇಲ ದೊಡ್ಡೇಗೌಡ. ತೆಗೆದು ಬುಟ್ಟೆ ಅಂದ್ರೆ ಪಂಗಡಿಸ್ಕೊಂಡ್ಬಿಡ್ಬೇಕು. ನಾನ್ ಯಾರು ಗೊತ್ತಾ? ವೀರಾಪುರದ ಪಟೇಲ ಚೆಲುವರಾಯ. ಅವಳು ಮೊಣಕಾಲು ಅಂತ ಇಲ್ಲ, ನೀನ್ ಬಿಟ್ಟೈತಿದೆ. ನಿನ್ಗೆ ಅವಳು ಬೇಕಾ? ನಾನು ಸೂರಾಪುರ ದೊಡ್ಡ ಪಟೇಲ ದೊಡ್ಡೇಗೌಡ. ನಾನು ವೀರಾಪುರ ಚೆಲುವರಾಯ. ನಾನ್ ಎಸದ್ ಹಾರ ನಿಮ್ಮೇಲ್ ತಾನೇ ಬಿತ್ತಿದ್ದು. ಅದು ಅದು ಬಂದು ರೈಟ್ ಹೇಳ, ರೈಟ್ ಹೇಳ. ದನಕಾಯೋನು ಮಣಿ, ಚಿಂತಾಮಣಿ. ನನ್ನ ಹೆಸರು ವೀರಾಪುರದ ಚೆಲುವರಾಯ ಅಂತ. ಎಲ್ರು ಪ್ರೀತಿಯಿಂದ ಚೆಲುವ ಅಂತ ಕರೀತಾರೆ. ಚೆಲುವರಾಯ ಅಂತೆ. ಕೋತ್ರಾಯ ನನ್ನ ಮಗ. ನನ್ ಡ್ಯಾನ್ಸ್ ನೋಡಿದ್ದಾನೆ. ನೋಡ್ದೆ. ಮತ್ತಿಲ್ಲಿಗೆ ಹಾಕಕ್ಕೆ ಈ ವಜ್ರದುಂಗ್ರನ ನಿಮ್ ಕೈಗೆ ಹಾಕಕ್ಕೆ. ಖಾಲಿ ಇಲ್ವಲ್ಲ? ಕಾಲಿದೆಯಲ್ಲ, ಸರಿ ಹೋಗಲ್ವಲ್ಲ? ಒಂದ್ಸಲಿ ಹಾಕ್ ನೋಡ್ಬೋದಲ್ಲ. ಏನಾಯ್ತು? ನೋಯ್ತಾ ಇದೆ. ಆಗಾಯ್ತು ಆಗಾಯ್ತು. ಇನ್ನೇನಾಗೋಯ್ತು? ನಿನ್ನಂತ ಅಪ್ಸರಿಗೆ ಈ ಕಿತ್ತೋದುಂಗ್ರೆ ಏನು ಸಾಕಾಗಲ್ಲ. ನೀನ್ ಒಂದ್ಸಲಿ ಹೂ ಅಂದ್ರೆ ನನ್ ಮನೆ ಮಠ ಆಸ್ತಿ ಪಾಸ್ತಿ ಏನು ನನ್ನನ್ನೇ ನಿನಗೆ ಬರ್ಕೊಂಡ್ಬಿಡ್ತೀನಿ. ಎಕ್ಕುಟ್ಟೋಗ್ಬಿಟ್ಟೆ ಮಗನೇ ನೀನು. ಆದ್ರೆ ನೀನು ಮಾತ್ರ ನಮ್ಮ ಊರ್ ಬಿಟ್ಟು ಹೋಗ್ಬಾರ್ದು. ನೀನ್ ಇಲ್ಲೇ ಇದ್ರೆ ನಾವಿಬ್ರು ಸೇರ್ಕೊಂಡು ಜಂಗಲಕ್ಕೆ ಬಾ, ಓ ಸಿಂಗಲಕ್ಕೆ ಬಾ ಅಂತ. ಅಪರೂಪದ ವಸ್ತು ಹೋಗಿ ಹೋಗಿ ಕೋತಿ ಕೈಗೆ ಸಿಗಾಕೊಂಡ್ಬಿಡ್ತು. ಮಾವ ಗೀತಾ, ಇಲ್ಲಿದ್ದೀನಿ ಬಾ. ಏನು ಎಲ್ಲೋ ಹೊರಟೋಗಿದೆ? ಮಾವ, ನನ್ನ ಅಜ್ಜಿ ತಾತನ್ ನೋಡ್ಬೇಕು. ನಡಿ ಹೋಗೋಣ. ಈಗ್ಲಾ? ನನಗ್ ಪುರ್ಸತ್ತಿಲ್ಲ. ಮಾವ
ಗೀತಾ, ನೀನ್ ಎಷ್ಟೇ ಕೂಗಾಡಿದ್ರು ಇವತ್ ನನ್ನ ಕೈಯಲ್ಲಿ ಬರಕ್ಕಾಗಲ್ಲ. ನನಗೆ ಬೇಕಾದಷ್ಟು ಕೆಲಸ ಇದೆ. ನಾಳೆ ನಾಳಿದ್ರಲ್ಲಿ ಹೋಗೋಣ ಬಿಡು. ರಾಜು, ಬಾವಾ, ಆ ಕೆಲಸ ನಿಲ್ಸಿ ಮೊದಲು ಗೀತನ ಅವ್ರ ಅಜ್ಜಿ ಮನೆಗೆ ಕರ್ಕೊಂಡು ಹೋಗು. ಸರಿ ಬಾವಾ. ಗೀತಾ, ಗೀತಾ, ಏನ್ ಮಾವ? ಅಜ್ಜಿ ತಾತ ನೋಡ್ಬೇಕಂದಲ್ಲ, ನಡಿ ಹೋಗೋಣ. ಅಯ್ಯೋ ಬೇಡ ಬಿಡು ಮಾವ, ನಿಂಗ್ ತುಂಬಾ ಕೆಲ್ಸ ಇದೆ. ಇನ್ನೊಂದಿನ ಹೋದ್ರಾಯ್ತು ಬಿಡು. ಕೆಲ್ಸ ದಿವಸ ಇದ್ದಿದ್ದೆ, ನೀನ್ ಪಾಪ ಅಷ್ಟು ಆಸೆಯಿಂದ ಕೇಳ್ಕೊತಾ ಇದ್ಯಾ. ನಡಿ ಹೋಗೋಣ. ಹ್ಮ್. ಇರು ಭೀಮಾ, ನೀನು ಬರುವಂತೆ. ಮಾವ, ಏನು ಗಾಡಿಲ್ ಬೇಡ ಮಾವ, ಮೈಯೆಲ್ಲ ಕುಲ್ಕುತ್ತೆ. ಮತ್ತೆ ಯಾವ್ದು ಹೋಗೋದು? ಹ್ಮ್ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ಯಾ? ಹ್ಮ್. ನಡಿ ಹೋಗೋಣ. ರಾಜು, ಅಯ್ಯಯ್ಯೋ. ಎಲ್ಲಿಗೆ ಹೋಗ್ತಿದ್ದೀರಿ? ಅದೇ ಬಾವಾ, ಅದು ಅಪ್ಪ, ಆ ಮಾವ ಅಜ್ಜಿ ತಾತ ನೋಡ್ಬೇಕು ಅಂತ ಹೇಳ್ದ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನ್ ಹೇಳಿದ್ನ? ಬಾವಾ, ನೀವ್ ಈಗ ಬಂದ್ರಾ? ಹಾ, ನೋಡಿ ಬಾವಾ, ಗೀತನ ನಿಮ್ ಹಾಗೆ ಮಾತಾಡಿ ನನ್ನ ಊರು ಕರ್ಕೊಂಡು ಹೋಗಿ ನೋಡ್ತಿದ್ದಾಳೆ. ನನ್ಗೆ ಎಷ್ಟೊಂದು ಕೆಲಸ ಇದೆ, ನನ್ ಮಾತಾ ಕೇಳಲ್ಲ. ಪ್ಲೀಸ್ ಅಪ್ಪ, ಅಜ್ಜಿ ತಾತ ನೋಡ್ಕೊಂಡ್ ಬರ್ತೀನಿ, ಕರ್ಕೊಂಡು ಹೋಗಂತ ಹೇಳಪ್ಪ. ಸರಿ, ಕರ್ಕೊಂಡು ಹೋಗು ಪಾಪ. ಸರಿ ಬಾವಾ. ಗೀತಾ, ಅಜ್ಜಿ ತಾತ ನೀನ್ ಈಗಲೇ ನೋಡ್ಬೇಕಿತ್ತ? ಆಮೇಲೆ ನೋಡಿದ್ರೆ ಆಗ್ತಿರ್ಲಿಲ್ವಾ? ಹಾಗಲ್ಲ ಮಾವ, ಸಿಟಿಯಿಂದ ಅಜ್ಜಿ ತಾತನ್ಗೆ ಅಂತ ಬಟ್ಟೆ ತಂದಿದ್ದೀನಿ, ಅದನ್ನ ಕೊಡ್ಬೇಕು. ಹಂಗ ವಿಷಯ? ಬರೀ ಅಜ್ಜಿ ತಾತನಿಗೆ ಮಾತ್ರ ಬಟ್ಟೆ ತಂದಿದ್ಯಾ, ನನಗೇನು ತಂದಿಲ್ಲ. ನಿನಗೂ ಶರ್ಟ್ ಪ್ಯಾಂಟ್ ತಂದಿದ್ದೀನಿ ಮಾವ. ಶರ್ಟು ಪ್ಯಾಂಟ? ಇನ್ಮೇಲೆ ನೀನ್ ಅದನ್ನೇ ಹಾಕೋಬೇಕು, ಈ ಪಂಚೆ ಹಾಕೋಬಾರ. ಏನಾಯ್ತು ಮಾವ? ಏನು ಇಲ್ಲ. ಸುಮ್ಮನೆ ಗೀತಾ, ಸುಮ್ಮನೆ ಗೀತಾ. ಯಾಕೆ ಮಾವ ನಿಲ್ಸ್ಬಿಟ್ಟೆ? ಅದು ಹಿಂದೆ ಯಾಕೋ ಸರಿ ಹೋಗ್ತಿಲ್ಲ. ನೀ ಮುಂದಕ್ ಬಾ. ಮುಂದಕ್ಕ? ಆ. ವಾವ್! ಏನಾಯ್ತು? ಏನಿಲ್ಲ. ಮುದ್ದು ಮಾವ. ಏನಾದ್ರೂ ಮಾತಾಡು ಮಾವ. ನಾ ಮಾತಾಡ್ದಂಗೆ ಆಯ್ತೆ. ಸುಮ್ನೆ ಇರು ಗೀತಾ. ಅಯ್ಯೋ. ಮೊದಲು ಸೈಕಲ್ ಕೆಳಗಿಳಿ. ಯಾಕೆ? ಇಳಿ ಹೇಳ್ತೀನಿ. ಊರ ಹತ್ರಕ್ ಬಂತು, ನಡ್ಕೊಂಡು ಹೋಗೋಣ ನಡಿ. ಮಾವ, ಏನು ಮಾವ ನನ್ ಕೈ ನಡಿಯೋಕ್ಕಾಗಲ್ಲ ಮಾವ, ಕಾಲ್ ನೋಯ್ತಿದೆ. ಪ್ಲೀಸ್ ಮಾವ, ಸೈಕಲ್ ಅಲ್ಲಿ ಹೋಗೋಣ. ಬುಟ್ಟ ಅಂತ ನೋಡು, ನನ್ ಕಷ್ಟ ನನಗೆ. ಸೈಕಲ್ ಹೋಗ್ಬೇಕಂತ ಸೈಕಲ್. ಸುಮ್ಮನೆ ನಡಿ. ಮಾವ, ಏನು ಏನದು? ಕೂಲ್ ಡ್ರಿಂಕ್ಸ್. ಆ ಕಲರ್ ನೀರ? ಆಯ್ತು, ಅದನ್ನ ಕುಡ್ದೆ ಹೊಟ್ಟೆ ಕೆಟ್ಟೋಗುತ್ತೆ. ಸುಮ್ನೆ ದುಡ್ಡು ದಾನ ಮಾಡ್ಬೇಡ, ನಡಿ. ಮಾವ, ಒಳ್ಳೆ ಅಯ್ಯೋ. ಚಿಕ್ಕನ್ ಮಾವ ನೀನು. ಒಂದ್ 10 ರೂಪಾಯಿ ಖರ್ಚು ಮಾಡ್ಬಿಟ್ರೆ ನಿಮ್ ತಾತನ್ ಮನೆ ಗಂಟ ಹೋಗುತ್ತೆ. ಯಾರ್ ತಾತನ ಮನೆ ಗಂಟು ಹೋಗಲ್ಲ. ನಾ ಈ ರೀತಿ ಜಿಪ್ಪನ್ ತರ ಮಾಡಿ ಪೈಸಕ್ ಪೈಸಾ ಕೂಡಿಕ್ತಿರ. ಯಾರಿಗೋಸ್ಕರ? ನನಗೋಸ್ಕರನಾ? ನಿನಗೋಸ್ಕರ. ನನಗ? ಯಾಕೆ? ಅದೇ ನಾಳೆ ನಿನ್ ಕಟ್ಕೊಳಕ್ ಬರ್ತಾನಲ್ಲ ಆ ಮಹಾನುಭಾವ, ನಿಮ್ ಯಜಮಾನ, ಅವನ್ಗೆ ಮೂಟ್ಮುಟ್ಟೆ ಹೊರಿಸ್ಬೇಕಲ್ಲ, ಅದಕ್ಕೆ. ಓಹೋ, ನನ್ ಕಟ್ಕೊಡಕ್ ಬರೋನ್ಗೆ ಮೂಟ್ಮುಟ್ಟೆ ಹೊರಿಸ್ತೀಯಾ? ಇರು, ಮಾಡ್ತೀನಿ. ಗೀತಾ, ನೀನ್ ಒಳಗೋಗು, ನಾನು ಈಗ ಬರ್ತೀನಿ. ತಾತ, ಅಜ್ಜಿ. ಯಾರು? ಅಜ್ಜಿ. ಚೆನ್ನಾಗಿದ್ಯಮ್ಮ? ಯಾವಾಗ ಬಂದೆ? 2 ದಿನ ಆಯ್ತು ಅಜ್ಜಿ. 2 ದಿನ ಆಯ್ತಾ? ಮಾವನ್ ಕರ್ಕೊಂಡು ಹೋಗು ಅಂತ ಪೀಡ್ಸಿದ್ದಕ್ಕೆ ಇವತ್ತು ಕರ್ಕೊಂಡ್ ಬಂದ. ಅವ್ನ್ ಯಾವಾಗ್ಲೂ ಹಾಗೇನೆ. ಸತ್ಯ ಕರ್ಕೊಂಡ್ ಬಂದಲ್ಲ. ಹೌದಲ್ವಾ? ಹೌದು ಕಣೆ. ತಾತ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ ಮಗ, ಕುಂತ್ಕೋವಾ. ತಾತ, ಇದು ನಿನ್ಗೆ. ಹೌದಾ? ಅಜ್ಜಿ, ಇದು ನಿನ್ಗೆ. ಚೆನ್ನಾಗಿದ್ಯಾ? ಚೆನ್ನಾಗೈತೆ ಕಣವ, ಚೆನ್ನಾಗೈತೆ. ತುಂಬಾ ಚೆನ್ನಾಗಿದೆ. ನಮ್ಮನ್ನೆಲ್ಲ ನೆನಪಿಟ್ಕೊಂಡು ಇವೆಲ್ಲ ತಂದಿಯಲ್ಲ, ನನ್ ಚಿನ್ನ. ಬರಿ ಮುತ್ತ, ತುತ್ತೇನಿಲ್ವಾ? ಏಯ್, ನಿನ್ಗಿಷ್ಟ ಆಗಿರೋ ಲಾಡು ಮಾಡಿದ್ದೀನಿ. ಲಾಡು? ಏನ್ ಹಾಗ್ ನೋಡ್ತಿದ್ದೀರಾ? ಹೋಗ್ ತಗೊಂಬನ್ನಿ. ಏನ್ ಮಾಡಿದ್ಯಾ? ಅಡ್ಡಗೋಡೆ ಮೇಲೆ ರೀ. ಹೌದಾ? ನಂಗೆ ಗೊತ್ತೇ ಆಗ್ಲಿಲ್ವೇ. ಚಿನ್ನು, ಮನೇಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ತುಂಬಾ ಚೆನ್ನಾಗಿದ್ದಾರೆ. ಒಂದೊಂದು ಬಂಗಾರ. ಮಗ ತಗೊಳವ. ಅಲ್ಲ, ನಿನ್ನೆ ಮೊನ್ನೆ ನಾವ್ ಎತ್ತಾಡ್ಸಿದ್ ಮಗ ಎಷ್ಟ್ ಚಂದ ಬೆಳೆದ್ಬಿಟ್ಟವಳಲ್ಲ. ಅಷ್ಟೇ ಅಲ್ಲ ತಾತ, ನಂಗ್ ಮದುವೆ ವಯಸ್ಸು ಆಗಿದೆ.
ನಿಮ್ ಅಳಿಯಂದ್ರಿಗೆ ಹೇಳಿ ನಂಗೊಂದ್ ಮದ್ವೆ ಮಾಡ್ಸೋದ್ ತಾನೆ. ಅದಕ್ಕೇನಮ್ಮ, ಕಾಸಿದ್ರೆ ಕರಿಮಣಿಗ್ ಬರೋಣ. ನಿಮ್ಮಪ್ಪ ಮನಸ್ ಮಾಡಿದ್ರೆ ಮಹಾರಾಜನ್ನೇ ತಂದು ನಿಲ್ಲಿಸ್ಬಿಡ್ತಾರೆ. ನಂಗ್ ಮಹಾರಾಜ್ನಂತ ಗಂಡ್ಬೇಡ, ಮಾವನೇ ಸಾಕು. ಏನಂದೆ? ಮಾವಿನ ಹಣ್ಣಂತ ಗಂಡ್ ಸಾಕುಂದೆ. ಗೀತಾ ಗೀತಾ ಅಮ್ಮ ಚೆನ್ನಾಗಿದ್ಯಾ? ಆ. ಅಪ್ಪ ಚೆನ್ನಾಗಿದ್ಯಾ? ನಡಿ ನಡಿ ಹೊತ್ತಾಯ್ತು. ಏ ಯಾಕೋ ಅಷ್ಟು ಅವಸರ? ನೀನಂತೂ ಬರಲ್ಲ, ಬಂದ್ರು ಇರಲ್ಲ. ಅವಳನ್ನಾದ್ರೂ ಸ್ವಲ್ಪ ತಿರುಗ್ ಬಿಡು. ಇಷ್ಟೊತ್ತಿದ್ದು ಸಾಲ್ದಮ್ಮ. ಗೀತಾ ನೀ ನಡಿ. ರಾಜು, ಅಪರೂಪಕ್ ಬಂದಿದ್ಯಾ, ಊಟ ಮಾಡ್ಕೊಂಡೋಗೋ. ಇಲ್ಲಮ್ಮ, ಅಲ್ಲಿ ಅಕ್ಕ ಬಾವ ನನಗೋಸ್ಕರ ಕಾಯ್ತಿರ್ತಾರೆ, ನಾ ಹೋಗ್ಬೇಕು. ನೋಡು, ಹೆತ್ತ ತಾಯಿ ಹೇಳ್ತಾ ಇದ್ದೀನಿ, ಒಂದು ತುತ್ತು ತಿನ್ಬಿಟ್ಟು ಹೋಗು. ಸರಿ ಅಮ್ಮ. ಅಪ್ಪ ಒಂದ್ ಲಾಡು ಕೊಡು. ಈ ಹಿಂಸೆಗೆ ನಮ್ಮ ಮನೆಗೆ ಬರಲ್ಲ ಅಂತ ಹೇಳುದು. ಏಯ್, ಇದು ನಿನ್ ಮನೆನೇ ಕಣ. ಹೌದಲ್ಲ, ಮತ್ತೆ ಹೋಗಿತ್ತು. ಅಪ್ಪ ಅದು ಕೊಡು. ಪಾತ್ರೆ ಕೊಡಪ್ಪ. ಮತ್ತಿದು ನೀನ್ ತಿನ್ನು. ತಿನ್ನಿ. ರಾಜು, ಅದ ಅಕ್ಕನಿಗೆ ಕೊಡ್ತೀಯಾ? ನನ್ ಚಿನ್ನ. ಗೀತಾ ಬಾ ಹೋಗೋಣ. ಏ, ಪಾಪ ಆ ಮಗು ಇನ್ ಸ್ವಲ್ಪ ತಿರ್ತಿತ್ತು, ಗಡಿಬಿಡಿ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ. ಮನೆ ಮಠ ನಮ್ಮವ್ರನ್ನ ಬುದ್ಧಿ ಇವನ್ ಯಾವಾಗ ಬರುತ್ತೋ ಏನೋ. ಎಲ್ಲ ಅವನಿಚ್ಛೆ.